ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ನಿಮಗೆ ಹಲವಾರು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರಗಳ ಬಗ್ಗೆ ನಮಗೆ ಗುರುಗಳು ಮಾಹಿತಿ, ಮಾರ್ಗದರ್ಶನ ತಿಳಿಸ್ತಾ ಬಂದಿದ್ದಾರೆ. ಇನ್ನು ನಿಮಗಿರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಇವೆಲ್ಲದರಿಂದ ಕೂಡ ನೀವು ಹೊರಗಡೆ ಬರಬೇಕು ಅಂತಂದರೆ ನೀವು ಮಾಡಬೇಕಾಗಿರುವಂಥದ್ದು ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಅಕ್ಷಯ ವೃಕ್ಷದ ಬಗ್ಗೆ ಮಾಹಿತಿನ ಪಡ್ಕೊಳ್ಳಿ. ಅಕ್ಷಯ ವೃಕ್ಷನ ನಿಮ್ಮನೆಗೆ ಬರ್ಮಾಡ್ಕೊಳ್ಳೋದ್ರಿಂದ ನಿಮಗೆ ಜೀವನದಲ್ಲಿ ಆಗ್ತಾ ಇರುವಂಥ ತೊಂದರೆಗಳಿಂದ, ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಪ್ರತಿಯೊಂದು ವಿಚಾರದ ಬಗ್ಗೆ ಮಾರ್ಗದರ್ಶನ ನೀಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಸಾಕಷ್ಟು ಬಾರಿ ನಾನು ಕೆಲವೊಬ್ಬರನ್ನ ನೋಡಿದಾಗ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅಂತ ಹೇಳ್ಬೋದು. ಯಾವುದಾದ್ರು ದೇವಸ್ಥಾನಕ್ಕೆ ಹೋದಾಗ ನಮಗೆ ದಾರಗಳನ್ನ ಕಟ್ಕೊಳ್ಳುವಂಥದ್ದು, ಫ್ಯಾಷನ್ ಕಟ್ಕೊಳ್ಳುವಂಥದ್ದು ಬೇರೆ ಬಿಡಿ, ಆದರೆ ಈ ಯೆಲ್ಲೋ ಕಲರು, ರೆಡ್ ಕಲರ್ ಎಲ್ಲ ಕಟ್ಕೊಂಡಿರ್ತಾರೆ. ವಾರದಲ್ಲೊಮ್ಮೆ ಅದನ್ನು ಚೇಂಜ್ ಮಾಡಬೇಕು, ಇದಿಷ್ಟೇ ಲೈನ್ಸ್ ಇರಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಇದು ಕಟ್ಕೊಳ್ಳುವಂಥದ್ದು, ಇದರ ಒಂದು ಇನ್ಫಾರ್ಮೇಷನ್ ಬೇಕಿತ್ತು. ಯಾಕೆ ಕಟ್ಕೊಳ್ಳುವಂಥದ್ದು, ಏನು ಪ್ರಯೋಜನ ಆಗುತ್ತೆ, ಅಥವಾ ಯಾರು ಕಟ್ಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದನ್ನು ಕಂಕಣ ಅಂತ ಕರೀತಕ್ಕಂತಹದ್ದು. ಆ ಕಂಕಣ ಇವತ್ತು ನೆನ್ನೆಯದು ಮೊನ್ನೆದು ಅಲ್ಲ, ತಲತಲಾಂತರದಿಂದ ಎಲ್ಲ ಯುಗಗಳಲ್ಲೂ ಬಂದಿದೆ. ನೀವು ಆ ಕೃಷ್ಣ ಇಟ್ಕೊಳ್ತಕ್ಕಂತಹ ನವಿಲುಗರಿನೋ, ಆಮೇಲೆ ಆತ ಧರಿಸ್ತಕ್ಕಂಥ 6 ಕೇಯೂರುಗಳ ವೈಜಯಂತಿಯ ಮಾಲೆಗಳು, ಅವನು ಕಟಿಬದ್ಧವಾಗಿ ಮಾಡ್ಕೊಳ್ತಕ್ಕಂಥದ್ದು ಕಂಕಣಗಳು, ಬೆರಳು ಹುಂಗುರ, ಇವೆಲ್ಲದಕ್ಕೂ ಕೂಡ ನೀವು ಯಾವುದಾದ್ರೂ ದೇವರನ್ನು ಈ ರೀತಿ ಮನೆಗಳಿರ್ತಕ್ಕಂಥದ್ದು ಒಂದು ಕಂಕಣ ಕಟ್ಟಿರ್ತಕ್ಕಂಥ ಎಲ್ಲವೂ ಕೂಡ ಇದೆ. ಇದು ಇವತ್ತಿನ ಸಮಾಜಕ್ಕೆ, ಇವತ್ತಿನ ಆಧುನಿಕ ಬದುಕಿಗೆ, ಬಹುಶಃ ಇಂದಿನ ಯಾಂತ್ರಿಕ ಬದುಕಿನಲ್ಲಿ ನಮ್ಮ ಮನೆಗಳೆಲ್ಲ ಬಹುತೇಕ ಮುಚ್ಚಿದ ಬಾಗಿಲು. ನೀವು ಕಂಕಣ ಒಂದು ಕಟ್ಕೊಂಡ್ರೆ ಆಗಬೇಕು ಆ ಮನೆಯ ತೆರೆದ ಬಾಗಿಲು. ಅಂದರೆ ಇಲ್ಲಿ ಏನು ಅಂತಂದರೆ, ನಿಮಗೆ ಆ ಭಕ್ತಿ ಮತ್ತು ಭರವಸೆ ಇತ್ತು ಅಂತಂದರೆ, ಆ ಭಕ್ತಿ ಮತ್ತು ಭರವಸೆ ಇತ್ತು ಅಂತಂದರೆ, ಅರೆ ನಾನು ಇವನಿಗೆ ಏನು ಕೊಡಬೇಕು ಅಂತ ಭಗವಂತ ಯೋಚನೆ ಮಾಡ್ತಾನಂತೆ. ಅಂತಹ ಭಕ್ತಿಯಿಂದ, ಶ್ರದ್ಧೆಯಿಂದ ನೀವು ಆ ಒಂದು ಸೂತ್ರವೇಷ್ಟಿಯನ್ನು, ಆ ಕಂಕಣವನ್ನು ಕಟ್ಕೊಳ್ತೀನಿ ಅಂತಂದರೆ, ಅದರಲ್ಲೂ ಕೂಡ ಹೇಗೆ ಓಂ ಕಾರ್ಕೋಟಕಾಯಿ ವಿದ್ಮಹೆ ಮಹಾನಾಗಾಯ ಧೀಮಹೆ ತನ್ನೋ ವಾಸುಕಿ ಪ್ರಚೋದಯಾತ್, ವಾಸುಕಿನ ಆವಾಹನೆ ಮಾಡ್ತೀವಿ ಅಂತಂದರೆ, ಈಗ ಸರ್ಪ ಇದ್ದರೆ ನೀವು ಹೇಗಿರ್ತೀರಿ? ನೋಡಿದ್ರೆ ಸುಮ್ಮನೆ ಇರ್ತೀರಾ? ಭಯ ಪಡ್ತೀರಿ? ಹಾಗೆ ಯಾವಾತನ ಕಂಕಣ ಕಟ್ಕೊಂಡಿದ್ದಾನೋ ಅವನ ಹತ್ರ ಶತ್ರು ಬರ್ಲಿಕ್ಕೆ ಭಯ ಪಡ್ತಾನೆ. ಇದು ಒಳಗಡೆ ಇನ್ನರ್ ಸೈಡ್ ಅಷ್ಟೇ ಕೆಲಸ ಮಾಡುತ್ತೆ. ಏನೇ ಆಗಿದ್ರೂ ಕೂಡ ಅವನು ಮನಸ್ಸು ಮಾಡಲಿಕ್ಕೆ ಸಾಧ್ಯ. ತುಂಬ ದೌರ್ದಂಡದ ಪರಾಕ್ರಮ ಮಾಡಲಿಕ್ಕೆ ಅವನು ಪ್ರಯತ್ನ ಪಟ್ಟಿರ್ತಾನೆ. ಆ ಕಂಕಣ ಒಂದಿತ್ತು ಅವನ ಕೈಲಿ ಅಂತಂದರೆ ಬಹುಶಃ ದೊಡ್ಡ ಮಟ್ಟದ ಶಸ್ತ್ರಾಸ್ತ್ರ ಅವನ ಹತ್ರ ಇದ್ದ ಹಾಗೇನೆ, ದೊಡ್ಡ ಮಟ್ಟದ ಬುಲೆಟ್ ಪ್ರೂಫ್ ಜಾಕೆಟ್ ಅವನ ಹತ್ರ ಇದ್ದ ಹಾಗೇನೆ ಆ ಕಂಕಣ ಒಂದು ಇತ್ತು ಅವನ ಹತ್ರ ಅಂತಂದರೆ, ಅದು ಕೆಂಪು ದಾರ ಅಥವಾ ಹಳದಿ ದಾರ ಎರಡೂ ಆದರೆ ಮತ್ತು ಉತ್ತಮ. ಅವನಿಗೆ 2 ತರಹದ ಸ್ಟಾರ್ ಕೊಟ್ಟ ಹಾಗೇನೆ. ಅಂತಹದ್ದನ್ನು ಆ ಕಂಕಣದ ಬಗ್ಗೆ ಹೇಳಬೇಕಾದ್ರೆ ಬಹಳ ಇದೆ. ಈಗ ನಾವೊಂದು ತ್ರಿದಿನ ಸಂಕಲ್ಪ, ಪಂಚದಿನ ಸಂಕಲ್ಪ, ನವದಿನ ಸಂಕಲ್ಪ ಅಂತ ಹೇಳಿ ಒಂದು ಕಾರ್ಯಕ್ರಮ ಅಂತ ಮಾಡಿದ್ರೆ, ಈ ಅನುಜ್ಞೆ, ಸ್ವಸ್ತುವಾಚನ, ಸಂಕಲ್ಪಪೂರ್ವಕ ಭಗವದ್ ವಾಸುದೇವ ಪುಣ್ಯಾಹ, ರಕ್ಷಾಬಂಧನ, ಮೃತ್ಸಂಗ್ರಹಣ, ಅಂಕುರಾರ್ಪಣ, ಧ್ವಜಪಟ, ಈ ಒಂದು ಪುಣ್ಯಾಹ, ಶುದ್ಧಿ ಪುಣ್ಯಾಹ, ಭಗವದ್ ವಾಸುದೇವ ಪುಣ್ಯಾಹ, ದೇವರಿಗೆ ಸಂಬಂಧಪಟ್ಟ ಕಲಶಾರಾಧನೆ, ಅಗ್ನಿ ಪ್ರತಿಷ್ಠೆ, ಈ ಥರದ್ದು ಒಂದು ಸೀರಿಯಲ್ ಪ್ರಕಾರ ಕಾರ್ಯಕ್ರಮಗಳು ಹೋಗ್ತವೆ. ಆವಾಗ ಅವನಿಗೆ ಕಂಕಣ ಕಟ್ತೇವೆ. ಯಾರಿಗೆ? ಮಂತ್ರ ಸೇವಾಕರ್ತರಿಗೆ, ಅವರಿಗೆಲ್ಲ ಕೂಡ. ಏನು ಅದು ಉದ್ದೇಶ ಅಂತಂದರೆ, ಕಂಕಣ ಕಟ್ಟಿಕೊಳ್ತ ಉದ್ದೇಶ ಏನಂತಂದರೆ, ಈಗ ಕಂಕಣ ಕಟ್ಟಿಕೊಂಡಿದ್ದಾರೆ, 3 ದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲೇಬೇಕು ಅಂತ. ಯಾರೋ ಅವ್ರ ಮನೆಯಲ್ಲಿ ಅವರಿಗೆ ರಕ್ತ ಸಂಬಂಧಿಗಳು ಒಂದು ಮಗು ಹುಟ್ಟಿತು, ಅವ್ರಿಗೇನಾಯಿತು, ಅಲ್ಲಿ ಪುರುಡು ಅಂತ ಬಂತು, ಶೌಚ ಅಂತ ಬಂತು. ಅಲ್ಲಿ ಯಾವಾಗ ಅಶೌಚ ಅಂತ ಬಂತೋ ಅವ್ರೇನು ಹೋಗಬೇಕು, ಇನ್ನು ಯಾಕೆ ಹೋಗಲೇಬೇಕಲ್ಲ, ಇಲ್ಲಿ ಇರೋ ಹಾಗಿಲ್ಲ. ಆದರೆ ಕಂಕಣ ಕಟ್ಕೊಂಡಿದೆ ಅಂತಂದರೆ ಈ ಕಾರ್ಯಕ್ರಮ ಆಗೋ ತನಕ ಅವನಿಗೆ ಯಾವುದೇ ತರಹದ ಅಂಟು ಮುಟ್ಟುಗಳಿಲ್ಲ, ಎಂಥದ್ದು ಇಲ್ಲ. ಅದಕ್ಕೆ ನಾವು ಕಟ್ಟಿರ್ತಕ್ಕಂಥದ್ದು ಕೂಡ ಯಾವುದೇ ಥರದ್ದು ಬಂದರೂ ಕೂಡ ನೀನು ಈ ಪ್ಲೇಸಿಂದ ಎದ್ದು ಹೋಗಲಿಕ್ಕೆ ಅದು ವಿಜಯ ಕಂಕಣ. ಈ ಕಾರ್ಯಕ್ರಮ ಆಗೋ ತನಕ ಅದು ವಿಜಯ ಕಂಕಣವೇ. ಇನ್ನು ಒಬ್ಬೊಂಟಿಗನಾಗಿ ಎಲ್ಲೂ ಕೂಡ ಹೋಗಬಾರದು, ಇನ್ನು ನದಿ ಕಾಲುವೆ ದಾಟಬಾರದು, ಇನ್ನು ಮದುವೆ ಆಗಿದ್ದರೂ ಕೂಡ ಬ್ರಹ್ಮಚಾರಿಯಾಗಿ ಆ ಒಂದು ಚಾಪೆ ಮೇಲೆ ಮಲಗುವಂಥದ್ದು, ದೇವರ ಕೈಂಕರ್ಯದಲ್ಲೇ ನಾನು ಕಟಿಬದ್ಧನಾಗಿ ಸೇವೆಯನ್ನು ಮಾಡುತ್ತೇನೆ ಅಂತಕ್ಕಂಥದ್ದು ಕೆಲವೆಲ್ಲ ಇದ್ದಾವೆ. ಅದಕ್ಕಾಗಿಯೇ ಆ ಸೂತ್ರವನ್ನು ಕಟ್ತೇವೆ. ಇನ್ನು ಜೀವಿತ ಕಾಲದಲ್ಲಿ ನಾನು ಕಟ್ಕೊಂಡಿದ್ದೀನಿ ಅಂತಂದರೆ ನಂದು ಈ ಕೆಲಸ ಆಗಬೇಕು, ವಿಜಯ ಕಂಕಣ ಅದು.
ವಿಜಯ ಪತಾಕ ಏನು ನೀವು ಹೇಳ್ತಿರಲ್ಲ ಆಡಂಬರಕ್ಕೋ ಅಥವಾ ಶೋಕಿಗೋ ಕಟ್ಕೊಳ್ಳೋದು, ಅದು ಇಷ್ಟು ಲೈನು ಅಂತಿಲ್ಲ. ಎಲ್ಲಿ ಅದಕ್ಕೆ ಹೇಳೋದು ದೇವರ ಪಾದಕ್ಕೆ ಮುಟ್ಸ್ಬಿಟ್ಟು ನೀನು ಕಟ್ಕೊಳ್ತೀಯ ಅಂತಂದರೆ, ಈ ಕೆಲವೊಂದು ಯಾತ್ರಾ ಸ್ಥಳಗಳಲ್ಲಿ ಈ ಕಾಶಿಯಲ್ಲಿ ಹೋದರೆ ಕಪ್ಪು ದಾರವನ್ನು ಕೊಡ್ತಾರೆ, ಅತ್ಯಂತ ಶೀಘ್ರವಾಗಿ ನರದೃಷ್ಟಿಯನ್ನು ತೆಗಿತಕ್ಕಂಥದ್ದು ಅದು. ಇನ್ನು ಕೆಲವು ಹೆಣ್ಣುಮಕ್ಕಳು ಕಾಲು ಕಟ್ಕೊಂಡಿರ್ತಾರೆ, ನೀವು ನೋಡಿರ್ತೀರಲ್ಲ, ಅದು ಅಷ್ಟೇ ಪಾಪ ಅವರಿಗೆ ಮನಸ್ಸಲ್ಲಿ ಬಹಳ ಖುಷಿ ಇರುತ್ತೆ, ಅಂತ ನೆಗೆಟಿವ್ನ ಅತ್ಯಂತ ಶೀಘ್ರವಾಗಿ ತೆಗೆದಾಕಿರುತ್ತೆ, ಅದನ್ನು ಅನುಭವಿಸಿರ್ತಾರೆ ಅವರು. ಆ ಅನುಭವಿಸಿರ್ತಕ್ಕಂಥ ಕೆಲವೊಂದು ವಾರ ತೆಗೆದು ನೋಡಿ ಯಾಕೋ ಒಂಥರ ಇರ್ತಾರೆ, ಮಂಕು ಕವಿದ ವಾತಾವರಣವಿರುತ್ತೆ ಅವರಿಗೆ, ಎಲ್ಲೋ ಒಂದು ಕಡೆ ಬೇಜವಾಬ್ದಾರಿ ಅಥವಾ ಉಲ್ಲಾಸ ಇಲ್ಲದೆ ಇರುತ್ತೆ, ಇವೆಲ್ಲವೂ ಕೂಡ ಇರುತ್ತೆ. ಅದಕ್ಕೆ ಈ ಕಂಕಣಕ್ಕೆ ಬಹಳ ಶಕ್ತಿ ಇದೆ. ಇನ್ನು ನಾನು ಏನು ಹೇಳ್ದ ಆ ಒಂದು ಕೆಂಪು ದಾರವನ್ನು, ಆ ಹಳದಿ ದಾರವನ್ನು ಕಟ್ಟಿಕೊಂಡು ಅದು ಆವಾಹನೆ ಮಾಡಿ ಮಂತ್ರ ಪುರಸ್ಸನ್ನಾಗಿ ನಾನು ಕಟ್ಟಿಕೊಳ್ತೇನೆ ಅಂತಂದರೆ, ಅವನ ಯಾವ ವಿಷಯಕ್ಕಾಗಿ, ಯಾವ ವಿಚಾರಕ್ಕಾಗಿ, ಯಾವ ಕೆಲಸಕ್ಕಾಗಿ ಪ್ರಯತ್ನ ಪಡ್ತಿರ್ತಾನೋ ಈ ಕಂಕಣ ಒಂದೇ ಅವರನ್ನು ನ್ಯಾವಿಗೇಷನ್ ಅಲ್ಲಿಗೆ ತಲುಪಿಸುತ್ತೆ. ಅವನೇನು ಮಾಡಬೇಕು ಅಂತ ಹೊರಟಿದ್ದ ಅಲ್ಲಿಗೆ ತಲುಪಿಸುತ್ತೆ. ಅಷ್ಟೊಂದು ದ್ವಿಶಕ್ತಿ ಈ ಖಡ್ಗದಲ್ಲಿ ಇರುತ್ತೆ, ಈ ಒಂದು ಕಂಕಣದಲ್ಲಿರುತ್ತೆ. ಈ ಕೈ ಕಟ್ಕೊಳ್ತಕ್ಕಂತಹ ಕೆಂಪು ಅಥವಾ ಹಳದಿ ದಾರದಲ್ಲಿ ಅಷ್ಟೊಂದು ಶಕ್ತಿ ಅಡಕವಾಗಿರುತ್ತೆ. ನಮ್ಗೆ ಗೊತ್ತಿರೋ ಶಕ್ತಿಗಳು ಬೇರೆ, ಎನರ್ಜಿ ಬೇರೆ, ಭಗವಂತನ ಎನರ್ಜಿ ಇದೆಯಲ್ಲ ಅದು ನಾವು ಹೇಳೋದಕ್ಕೂ ಆಗೋದಿಲ್ಲ. ಅಷ್ಟೊತ್ತು ಥರದ್ದು ಸಣ್ಣ ಸಣ್ಣ ವಿಚಾರ ಇರ್ತವೆ. ಸಣ್ಣ ಸಿಮ್ ಕಾರ್ಡಲ್ಲಿ ಏನಿಟ್ಟಿದೆ ನೋಡು, ಸಣ್ಣ ಇಷ್ಟೇಷ್ಟು ಸಿಮ್ ಕಾರ್ಡ್, ಒಂದು 1 lakh ಮೊಬೈಲ್ ತೊಗೊಳ್ಳಿ ನೀವು, ಆ ಸಿಮ್ ಅದಕ್ಕೆ ಹಾಕಿ ಆಗಲೇ ಕೆಲಸ ಮಾಡ್ತೀವಿ, ತೆಗೆದಾಕಿ ಅದನ್ನು ಕೆಲಸ ಮಾಡಲ್ಲ. ಹಾಗೆ ತೀರಾ ಸಣ್ಣದರಲ್ಲಿ ಆ ಕಂಕಣದಲ್ಲೂ ಅಷ್ಟೇ ಭಗವಂತನ, ಅದಕ್ಕೆ ಹೇಳಿದಾನೆ ಆಗಲೇ, ಭಕ್ತಿ ಮತ್ತು ಭರವಸೆಯನ್ನು ಕಟ್ಕೊಳ್ತೀನಿ ಅಂತಂದರೆ ಇವನಿಗೆ ಏನು ಕೊಡಬೇಕಂತ ಭಗವಂತ ಆಲೋಚನೆ ಮಾಡ್ತಾನಂತೆ, ಅದು ಕಂಕಣ. ಖಂಡಿತ ಗುರುಗಳೇ. ಸೊ ಕಂಕಣದ ಮಹತ್ವ ಏನು ಅನ್ನೋದನ್ನ ತಿಳಿಸ್ಕೊಟ್ರಿ. ಸೊ ವಿಡಿಯೋ ನೋಡಿದ್ಮೇಲೆ ಮುಂದಿನ ಕೆಲಸವನ್ನು ಅದೇ ಮಾಡ್ತಾರೆ ಸಾಕಷ್ಟು ಜನ ಅಂತ ನಾನು ಭಾವಿಸ್ತೀನಿ. ಸೊ ನಮ್ಮ ಕೆಲಸಗಳು ಕೂಡ ಯಶಸ್ಸು ಆಗಬೇಕು ಅಂತಂದರೆ ನಾವು ಅದನ್ನು ಸಂಕಲ್ಪ ಮಾಡಿಕೊಂಡು ಕಂಕಣ ಕಟ್ಕೊಳ್ಳುವಂಥದ್ದು ಬಹಳನೇ ಸೂಕ್ತ ಅಂತ ತಿಳಿಸಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಗುರುಗಳು ತಿಳಿಸಿರುವಂಥ ಈ ವಿಚಾರ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.